ಅಮ್ಮ ಬಂದು ಕನಸಿನ ಬಂದು ಏನೆಂದ್ರೆ 9 ಮಂದಿ ಸಿ ಎಮ್ ಅಂತ ಹೇಳಿದರು. 9 ಮಂದಿ ಸಿ ಎಮ್, ಆದರೆ 9 ಮಂದಿ ಬೇಡ ಅಂತ ಹೇಳಿದೆ ನಾನು. ಅಂದು ಇಬ್ಬರು ಅಂದು ಡಿ ಕೆ ಶಿವಕುಮಾರ್ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ. ಸಿದ್ದರಾಮಯ್ಯ ನಿಲ್ಲಿಸಿ ಡಿ ಕೆ ಶಿವಕುಮಾರ್ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದೆ ಅದಕ್ಕೆ ಅಮ್ಮ. ನಮ್ಮಲ್ಲಿ ಬಂದವ್ರಿಗೆ ಯಾಕಂತ ಹೇಳಿದೆ. ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕ್ತು ಹೂವಿನ. ಸಿದ್ದರಾಮಯ್ಯಗೆ ಹಾಕಿದ ಮೇಲೆ ಸಿದ್ದರಾಮಯ್ಯ ಆಗೋಯ್ತು, ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಯಾರ. ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮ್ಮಿಶ್ರ ಸರ್ಕಾರ. ಈಗ ಡಿ ಕೆ ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ. ಡಿ ಕೆ ಶಿವಕುಮಾರ್ ಹೂವಿನಾರ ಹಾಕ್ಬೇಕು ಹೆಂಗಾರು ಮಾಡಿ. ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು. ಮತ್ತೆ ಏನಂದರೆ ಎಂ ಬಿ ಪಾಟೀಲ್ ನಮ್ಮ ಕನಸಲ್ಲಿ ಬಂದಿದ್ದ. ಎಂ ಬಿ ಪಾಟೀಲ್ ನಮ್ಮ ಕನಸಲ್ಲಿ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು. ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕಾಗಿತ್ತು, ನೀವು ಹೇಳಿದಂಗೆ ಆಗೋಗ್ಯದಲ್ಲ. ನನ್ನಿಂದ ಏನಾದ ಅಂತ ಕೇಳಿದೆ. ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ ಕಾಂಗ್ರೆಸ್ನವರು. ಲಿಂಗಾಯತನ ಕಡೆಗಣಿಸ್ಯಾರ, ಹೆಂಗೆ ಮಾಡ್ಬೇಕು ಅಂತ. ಏನು ಮಾಡ್ಬೇಕು ಹೇಳಂದೆ. ನೀನು ಸರ್ಕಾರ ಬಿಡಿಸೋದು ಮನಸ್ಸು ಆದ ನಿನ್ನ ಮನುಷ್ಯನಾಗ ಆದೇನಂತ ನಾನು ಕೇಳಿದೆ. ಇಲ್ಲ ನನ್ನ ಮನುಷ್ಯನಾಗ ಇದೆ ಸರ್ಕಾರ ಬಿಡಿಸ್ಬೇಕಂತ ಅದ. ಗುರುಗಳೇ ನೀವು ಹೇಳಿದ ಮಾತು ಕರೆಕ್ಟು. ಜಾರಕಿಹೊಳಿ ಬ್ರದರ್ಸ್ಗಳಿಂತ ಸರ್ಕಾರ ಬೀಳ್ತದ ಅಂತ. ಜಾರಕಿಹೊಳಿ ಬ್ರದರ್ಸ್ಗಳಿಂತ ಸರ್ಕಾರ ಬೀಳ್ತದ. ಮೋದಿದು ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ. ಮೋದಿ ಸಮ್ಮಿಶ್ರ ಸರ್ಕಾರ ಹೌದು. ಸಮ್ಮಿಶ್ರ ಸರ್ಕಾರ ಅದು ಏನಾರು ಅಂತ ಬೀಳ್ತಾವ. ಯಾವಾಗ ಬೀಳ್ತದೆ ಒಟ್ಟೆ ಹಂಗದನ್ನ ನಾನು ಬೀಳ್ಸೋದು ಅದು ಬೀಳಿಸ್ತೇನೆ. 5 ವರ್ಷನಾಗ ಬೀಳ್ತದ. ಸರ್ಕಾರ ನಡೆಯಂಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಮೋದಿ ಸರ್ಕಾರ ಯಾರು ಬೀಳ್ತಾವ? ಬೀಳಲೇಬೇಕು.